ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇದು ಶನಿವಾರ ಭಾನುವಾರದ ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ವಿಷಯ ನಿಮಗೆ ಗೊತ್ತೇ ಇದೆ, ನಮ್ಮ ಮಾವನವರು ತೀರೋಗಿದ್ದ ಕಾರಣ ನಾವು ಸೂತ್ಕ ತಗೊಳ್ಬೇಕಿತ್ತು ಮನೆಯಲ್ಲಿ. ಹಾಗಾಗಿ ಪೂಜೆಗಳೇನೂ ನಡೀತಾ ಇಲ್ಲ. ಗಾರ್ಡನಲ್ಲಿ ನೀರು ಹಾಕೋಣ ಅಂತ ಬಂದೆ. ತುಂಬ ಬಿಸಿಲಿದೆ ಗಾರ್ಡನಲ್ಲಿ. ಹೂವಿನ ಗಿಡಗಳೆಲ್ಲ ಸ್ವಲ್ಪ ಬಾಡ್ಕೊಂಡ್ಬಿಟ್ಟಿತ್ತು. ನೋಡಿ, ನಾವು ಪೂಜೆ ಏನು ಮಾಡಿಲ್ವಲ್ಲ, ಹಾಗಾಗಿ ಗಿಡದಲ್ಲೆಲ್ಲ ಹೂವುಗಳು ಅರಳಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ವಿ. ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಿಮಗೆಲ್ಲ ತೋರಿಸ್ಬೇಕು ಅಂತ. ನೋಡಿ, ಈ ದಾಸವಾಳ ಗಿಡ ಅಂತೂ ತುಂಬ ಚೆನ್ನಾಗಿ ಮಗ್ಗಾಗಿದೆ. ನೋಡಿ, ಈ ಥರ ಚಿಟ್ಟೆ ದಾಸವಾಳ ಅಂತ ಹೇಳ್ತಾರೆ ಇದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಗ್ಗಾಗಿದೆ. ನೋಡಿ ಎಷ್ಟು ಮಗ್ಗಾಗಿದೆ ಅಂತ ನೋಡೋಕ್ಕೆ ಖುಷಿ ಆಗ್ತಿತ್ತು, ಅಷ್ಟು ಮಗ್ಗಾಗಿದೆ. ಈ ಬಿಸಿಲಿಗಂತೂ ಇನ್ನೂ ಸ್ವಲ್ಪ ಬಿಸಿಲು ಜಾಸ್ತಿ ಆದಂಗೆ ನಾವು ನೀರು ಗೊಬ್ಬರ ಚೆನ್ನಾಗಿ ಕೊಟ್ಟರೆ ಹೂಗಳು ಚೆನ್ನಾಗಿ ಸಿಗುತ್ತೆ. ನೋಡಿ, ನನ್ನ ಕೊತ್ತಂಬರಿ ತೋರಿಸಿದ್ನಲ್ಲ, ಸಿಕ್ಕಾಬಟ್ಟೆ ಏನಾಯ್ತಂದರೆ ನಮ್ಮ ನಾದಿನಿಯವರು ಅವರು ಕೂಡ ಅಲ್ಲಿ ತೋಟದಲ್ಲಿ ಹಾಕಿದ್ರು ಅಂತ ಕೊತ್ತಂಬರಿ ನನ್ನನ್ನು ಕೇಳೇ ಇಲ್ಲ. ಅವರು ಕಾಲ್ ಮಾಡಿರಲಿಲ್ಲ, ಏನಿಲ್ಲ, ಹಂಗೆ ತೊಗೊಂಡು ಬಂದುಬಿಟ್ಟಿದ್ರು. ಹಾಗಾಗಿ ನಾನು ಹಾಕಿದಂಥ ಕೊತ್ತಂಬರಿ ಎಲ್ಲ ಹಂಗೆ ಉಳ್ಕೊಂಡಿದೆ, ಎಲ್ಲ ಹೂವಾಗಿದೆ. ನೋಡೋಣ, ನಮ್ಮ ಮನೆಯವರು ಅದು ಬೀಜ ಆಗ್ಬೋದು, ಹಾಗೆ ಬಿಡೋಣ ಅಂತ ಹೇಳಂಗೆ ಅಂದಿದ್ದಾರೆ. ಅದಕ್ಕೆ ನೀರು ಹಾಯಿಸ್ಬೇಕಿತ್ತಲ್ಲ, ಹಾಗೆ ನಿಮಗೂ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಕ್ಲಿಪ್ಪಿಗೆ ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಳಿದಾವೆ ಅಂತಂದರೆ, ಗುಲಾಬಿಗಳೆಲ್ಲ ತುಂಬ ಅರಳಿಬಿಟ್ಟಿದ್ದಾವೆ. ನೋಡಿ ಎಷ್ಟು ಚಿಕ್ಕ ಪುಟಾಣಿ ಗಿಡದಲ್ಲಿ ಇಷ್ಟೊಂದು ಹೂವುಗಳು ಅರಳಿದೆ. ಹಾಗೆ ಕನಕಾಂಬರ ಗಿಡಗಳಂತೂ ತುಂಬ ಚೆನ್ನಾಗಾಗಿದೆ. ನಾನು ಅಮ್ಮನ ಮನೆಯಿಂದ ಸಸಿಗಳನ್ನ ತಂದು ಹಾಕಿದ್ದೆ. ಸಿಕ್ಕಾಬಟ್ಟೆ ಚೆನ್ನಾಗಾಗಿದ್ದಾವೆ ಕನಕಾಂಬರ. ಬಟ್ ಅಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿತ್ತು. ನಾನು ಹೋದಾಗ ಆಲೇ 11:30-12 ಗಂಟೆ ಆಗಿತ್ತು. ಗಾರ್ಡನ್ ಒಳಗಡೆ ಪೈಪ್ ಚೇಂಜ್ ಮಾಡೋಣ ಅಂತ ಹೋಗಿದ್ದೆ. ಆಗ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿರೋದು. ಬಿಸಿಲಿಗೆ ಕನಕಾಂಬರ ಕಾಣಿಸ್ತಾನೆ ಇಲ್ಲ. ನೋಡಿ, ಇದು ಮುಂದೆಗಡೆ ಫ್ರಂಟಲ್ಲಿ ಹಾಕಿದ್ದೀನಿ, ಮನೆ ಮುಂದೆಗಡೆ ಯೆಲ್ಲೋ ಕಲರ್ದು. ಇದರಲ್ಲಿ ಕೂಡ ನೋಡಿ, ಅದು ತುಂಬ ಅರಳೋಗಿತ್ತು ಅಂತ ಕೆಳಗಡೆ 2 ರೋಸ್ನ ನಾನೇ ಕಿತ್ತಾಕಿದ್ದೀನಿ. ಎಷ್ಟು ಗೊಂಚಲು ಥರ ಬಿಟ್ಟಿದ್ದಾವೆ ಗುಲಾಬಿ ಅಂತೂ. ನೋಡಿ, ಕನಕಾಂಬರ ಬಿಸಿಲಿಗೆ ಅಷ್ಟು ಕಾಣ್ತಾನೆ ಇಲ್ಲ. ಅಷ್ಟು ಬಿಸಿಲಿದೆ ಇವಾಗ, ಸಿಕ್ಕಾಬಟ್ಟೆ ಬಿಸಿಲು. ಅದಕ್ಕೆಲ್ಲ ಸ್ವಲ್ಪ ಗುಳಿ ಮಾಡಿದ್ದಾರೆ ನಮ್ಮ ಮನೆಯವರು, ನೀರು ನಿಂತ್ಕೊಳ್ಳೋಕ್ಕೆ ಅಂತ. ಹಾಗೆ ಪೈಪ್ ಚೇಂಜ್ ಮಾಡಿ ನೀರನ್ನ ಹಾಯಿಸ್ಕೊಳ್ಳೋದು ಗಿಡಗಳಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಸಣ್ಣ ಇರ್ತವೆ, ಆದರೂ ಇದು ಕಟ್ಟಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾವಲ್ವ ಕನಕಾಂಬರ. ಯಾರಿಗೆಲ್ಲ ಕನಕಾಂಬರ ಹೂವು ಇಷ್ಟ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ, ಬಟ್ ನಾನು ಹೂವು ಮುಡ್ಕೊಳ್ಳೋದೇ ಕಮ್ಮಿ. ನೋಡಿ, ಚಿಕ್ಕ ಸಸಿಗಳೆಲ್ಲ ಈಗ ಚೆನ್ನಾಗಿದ್ದಾವೆ. ಇದು ನೋಡಿ, ಇದು ನಾನು ಕಡ್ಡಿ ಬರುತ್ತಲ್ವ, ಗುಲಾಬಿ ಕಡ್ಡಿನ ಕಟ್ ಮಾಡ್ಕೊಂಬಂದು ಹಾಕಿದ್ದು. ಎಷ್ಟು ಚೆನ್ನಾಗಿ ಹತ್ಕೊಂತು ಈ ಗಿಡ ಅಂತಂದರೆ ನಿಜ ಖುಷಿ ಆಯಿತು ನನಗಂತೂ. ನೋಡಿ, ಗೊಂಚಲು ದ್ರಾಕ್ಷಿ ಬಿಡುತ್ತಲ್ವ, ಆ ಥರ ಹೂವು ಬಿಡ್ತವೆ. ತುಂಬಾ ಚೆನ್ನಾಗಿರ್ತವೆ ದಾಸವಾಳ. ಸಾರಿ ಗುಲಾಬಿ ಸಾರಿ, ನಾನಲ್ಲಿ ದಾಸವಾಳ ಹೇಳ್ಬಿಟ್ಟೆ. ಸರಿ, ನೋಡಿ, ನನಗೆ ಮನೆಯಲ್ಲಿ ಇಬ್ಬರು ಹೆಣ್ಮಕ್ಳಲ್ವ, ಸ್ವಲ್ಪ ಸೋಂಬೇರಿತನ ಮಾಡ್ತಾರೆ. ಬಟ್ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಕೆಲಸ ಮಾಡಿಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ನೋಡಿ, ಇವಳು ದೊಡ್ಡ ಮಗಳು ನನಗೆ ಕಸ ಗುಡಿಸ್ಕೊಡ್ತಾ ಇದ್ದಾಳೆ. ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಧೂಳೆಲ್ಲ ಒಡೆದಿದ್ದಾಗಿತ್ತು. ಧೂಳು ಎಲ್ಲ ಶನಿವಾರನೇ ಹೊಡೆದಿದ್ವಿ. ಜಾಡ ಎಲ್ಲ ಕಟ್ಟಿರುತ್ತಲ್ವ, ಅದನ್ನೆಲ್ಲ ಏನು ತೋರಿಸೋದು ಅಂತ ಅಷ್ಟು ವೀಡಿಯೋಗಳನ್ನು ತಗೊಂಡಿಲ್ಲ. ನೋಡಿ, ನಾನು ಇದನ್ನು ನನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಸ್ಟಾರ್ಟಿಂಗ್ ವೀಡಿಯೋದಲ್ಲಿ. ನಲ್ಲಿಗಳು ತೀರಾ ಉಪ್ಪು ನೀರಿಗೆಲ್ಲ ಬೂದ್ಗಾಗಿರುತ್ತಲ್ಲ, ಆ ಲಿಕ್ವಿಡನ್ನು ಸ್ವಲ್ಪ ಒಂದು ವೈಟ್ ಬಟ್ಟೆನಲ್ಲಿ ಇದು ಮಾಡ್ಕೊಂಡು ಒರೆಸ್ಬಿಟ್ರೆ ಸಾಕು, ಏನು ಉಜ್ಜೋ ಅವಶ್ಯಕತೆನೇ ಇರಲ್ಲ. ಸಿಕ್ಕಾದ್ರೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಲ್ಲಿ ಒಂದು ಮಿರರ್ ಇದೆ ವಾಶ್ ಬೇಷನ್ ಹತ್ರ, ಅದನ್ನು ಕೂಡ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಚಿಕ್ಕ ಮಗಳು ಎಲ್ಲ ವೀಡಿಯೋ ತಗೊಳ್ತೀನಿ ಅಂತ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾಳೆ. ಹೆಣ್ಮಕ್ಳಿಗೆ ಎಷ್ಟು ಮನೆ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ದಿನಾಲೂ ಡೀಪ್ ಕ್ಲೀನಿಂಗ್ ಮಾಡಿದ್ರೂ ಮನೆ ಡೀಪ್ ಕ್ಲೀನಿಂಗ್ ಮಾಡಿಸ್ಕೊಳ್ತಾನೆ ಇರುತ್ತೆ, ಅಷ್ಟು ಗಲೀಜು ಆಗ್ತಾನೆ ಇರುತ್ತೆ. ಅದರಲ್ಲೂ ರೋಡ್ ಸೈಡಲ್ಲಿ ಏನಾದರೂ ಮನೆಗಳಿತ್ತಂದರೆ ಸಿಕ್ಕಾಬಟ್ಟೆ ಕಿಟಕಿಗಳು ಎಲ್ಲ ಒರೆಸ್ಲಿಕ್ಕೆ ಆಗಲ್ಲ. ದೇವ್ರಣೆ, ಮನೆ ಕಟ್ಟೋದು ನಿಜ ಸುಲಭವಾಗಿ ಕಟ್ಟಿಬಿಡ್ಬೋದು, ಬಟ್ ಮೇಂಟೈನ್ ಮಾಡೋದಿದೆಯಲ್ಲ ತುಂಬಾ ಅಂದರೆ ತುಂಬ ಕಷ್ಟ. ಒಬ್ಬರು ಕೈಲಂತೂ ಮನೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ದೊಡ್ಡ ಮನೆಗಳಾದರೆ ಕ್ಲೀನ್ ಮಾಡ್ಕೊಳ್ಳೋದು ಸಿಕ್ಕಾಬಟ್ಟೆ ಹಿಂಸೆ ಆಗುತ್ತೆ. ನಮ್ಮದು ಹೊಸ ಮನೆ ಅಂತಂದರೆ ಒಂದು 6 ಮಂತ್ ಮೇನಲ್ಲಿ ಓಪನ್ ಆಗಿರೋದು ನಮ್ಮದು ಮನೆ. ಆದರೂ ಎಷ್ಟು ಧೂಳಾಗಿದೆ ಅಂತಂದರೆ ನಿಜ ತಲೆ ಕೆಟ್ಟೋಗುತ್ತೆ. ಏನು ಮಂತ್ಲಿ ಒಂದೊಂದು ಸಲ ಡೀಪ್ ಕ್ಲೀನಿಂಗ್ ಮಾಡಿದ್ರೂ
ಡೀಪ್ ಕ್ಲೀನಿಂಗ್ ಅಂದರೆ ಫುಲ್ ಡೀಪು. ಇನ್ನೇನು ವಾರಕ್ಕೊಂದ್ಸಲ ನಾವೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತಾನೆ ಇರ್ತೀವಿ. ಈ ಶನಿವಾರ ಬಂತು ಅಂತಂದರೆ ದೇವ್ರದ್ದು ವಾರ ಮಾಡಬೇಕಂತ ಅಂದಾಗೆಲ್ಲ ಕ್ಲೀನ್ ಮಾಡ್ಕೊತೀವಿ. ನೋಡಿ ಎಲ್ಲ ಕಸ ಗುಡಿಸ್ತಾ ಇದ್ದಾರೆ. ಒಬ್ಬರು ಚಿಕ್ಕವರು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ತಾ ಇದ್ದಾರೆ. ನೋಡಿ ಇಲ್ಲಿ ವಾಶ್ ಬೇಷನ್ ಹತ್ರ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದಾಯಿತು. ತುಂಬಾ ಸಪೋರ್ಟ್ ಮಾಡಿಕೊಡ್ತಾರೆ ನನ್ನ ಇಬ್ಬರು ಮಕ್ಕಳು ಕೂಡ. ಏನು ಹೇಳಿದ್ರು ಕೆಲಸಗಳು ಮಾಡಿಕೊಡ್ತಾರೆ ಅವ್ರ ಕೈಯಲ್ಲಾದರೆ. ಸಿಕ್ಕಾಪಟ್ಟೆ ಎಲ್ಲ ಧೂಳೆಲ್ಲ ಗಲೀಜಾಗಿತ್ತು ಅಂತೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಬಾತ್ರೂಮ್ಗಳು ಕೂಡ ಎಲ್ಲ ವಾಶ್ ಮಾಡ್ಕೊಳ್ಬೇಕು. ಬಾತ್ರೂಮ್ಗಳು ಕೂಡ ಗಲೀಜಾಗಿದ್ದಾವೆ, ಅವನು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ ನನ್ನ ಮಗಳು ಮಧ್ಯದಲ್ಲಿ. ಆಚೆಗಡೆ ಕಾಂಪೌಂಡಲ್ಲಿ ಗೇಟ್ ಇದೆ ಅಲ್ಲ, ಆ ಗೇಟ್ ಕೂಡ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ನೋಡಿ ಆಚೆ ಬಂದು ನಾನು ಪೇಪರ್ಗಳು ವೇಸ್ಟು ಎಲ್ಲ ತಗೊಂಡೋಗಿ ಬೆಂಕಿ ಹಾಕ್ತೀವಲ್ಲ ಆಚೆಗಡೆ ಎಲ್ಲ ಸುಟ್ಟಾಕ್ತೀವಿ. ಇಲ್ಲಿ ಕಸಿಂದು ಗಾಡಿ ಕೂಡ ಬರೋಲ್ಲ ನಮ್ಮ ಮನೆ ಕಡೆ, ಇನ್ನೂ ಅಷ್ಟು ಇದಾಗಿಲ್ಲ. ಕಸಿನ ಗಾಡಿ ಬರೋಲ್ಲವಲ್ಲ, ಅದಕ್ಕೆ ನಾವು ಈ ಕವರು ಥರದ್ದು ವಾಲಿನ ಕವರ್ಗಳೆಲ್ಲ ಇರುತ್ತಲ್ಲ ಅದನ್ನು ಬಿಸಾಕಲ್ಲ. ಮತ್ತೆ ಬಿಸಾಕಿದ್ರೆ ಎಲ್ಲ ಗಾಳಿಗೆಲ್ಲ ಹಾರಾಡುತ್ತೆ. ಹಾಗಾಗಿ ಅದನ್ನು ಒಂದು ಡಸ್ಟ್ಬಿನ್ ಮಾಡ್ಕೊಂಡಿದ್ದೀನಿ. ಆ ಡಸ್ಟ್ಬಿನ್ನು ಬರೀ ಕವರ್ಗಳು ವೇಸ್ಟೆಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ಆಮೇಲೆ ಎಲ್ಲ ತಗೊಂಡೋಗಿ ಆ ಸೈಡಲ್ಲಿ ಬೆಂಕಿ ಹಾಕಿದ್ರೆ ಅದೆಲ್ಲ ಸುಟ್ಟೋಗುತ್ತೆ. ಮತ್ತು ಮುಸ್ರೆ ಅಂಥದ್ದೆಲ್ಲ ಇರುತ್ತಲ್ವ, ನಾವು ಕಿಚನ್ದು ವೇಸ್ಟೆಲ್ಲ ಇರುತ್ತಲ್ಲ, ಮುಸ್ರೆದು ಏನಾದರೂ ಅನ್ನ ಎಲ್ಲ ಮಿಕ್ಕಿದ್ರೆ ಅದನ್ನು ಆ ಕಡೆ ಚರಂಡಿಗೆ ಹಾಕ್ತೀನಿ ಕೆಳಗಡೆ. ನೋಡಿ ಕಾಂಪೌಂಡ್ ಕೂಡ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ನಾನು ಕ್ಲೀನ್ ಮಾಡ್ತಾಯಿದ್ದೆ, ಅದನ್ನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ ನನ್ನ ಚಿಕ್ಕ ಮಗಳು. ದೊಡ್ಡ ಮಗಳು ನೋಡಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಪೈಪ್ ಹಿಡಿತಾ ಇದ್ದಾಳೆ. ಈ ಅಡಿಕೆ ಕೆಲಸ ಮಾಡೋದ್ರಿಂದ ಇಲ್ಲಿ ಎಲ್ಲ ಊಟ ಮಾಡ್ತಾರಲ್ವ, ಆಮೇಲೆ ಸ್ವಲ್ಪ ಅಡಿಕೆದು ಕರೆ ಆಗೋದು ಜಾಸ್ತಿ. ಅದು ಏನಾದರೂ ಧೂಳು ಬಿದ್ದಿದ್ರೆ, ಅದಕ್ಕೇನಾದರೂ ನೀರು ಬಿತ್ತು ಅಂತಂದರೆ ಹಾಗೆ ಒಂಥರ ನೋಡಿ ಅಲ್ಲಿ ಉಜ್ತಾ ಇದ್ದೀನಲ್ಲ, ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ಅಡಿಕೆ ಕೆಲಸದವರು ನೋಡಿ ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಅದು ನಾನು ಕೆಲವೊಂದು ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಊಟಕ್ಕೆ ಕೂತ್ಕೊಳ್ತಾರಲ್ಲ ಇಲ್ಲಿ ಮುಂದೆಗಡೆ ಕಾಂಪೌಂಡ್ ಬಾಕ್ಲಲ್ಲಿ, ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಹೋಗ್ತಿಲ್ಲ ಅದು, ಬ್ರಷಲ್ಲೆಲ್ಲ ಉಜ್ಜಿ ಕ್ಲೀನ್ ಮಾಡ್ತಾಯಿದ್ದೀವಿ. ಇನ್ನು ಅಡಿಕೆದಷ್ಟು ಇರಲ್ಲ, ಅಷ್ಟು ಯಾರು ಆಳುಗಳು ಕೂಡ ಏನು ಬರಲ್ಲ. ಇನ್ನೇನಿದ್ರು ಬಂದ್ರೂ ಅಕಸ್ಮಾತ್ ಏನಾದರೂ ಹಬ್ಬಗಳು ಫಂಕ್ಷನ್ನು ಆ ಥರ ಮಾಡಿದಾಗ ಒಳಗಡೆನೇ ಎಲ್ಲ ಊಟ ಮಾಡ್ತಾರೆ. ಬಟ್ ಇಲ್ಲಿ ಅಡಿಕೆ ಕೆಲಸ ಮಾಡೋದ್ರಿಂದ ಅವರು ಬಟ್ಟೆಗಳು ಕರೆ ಆಗಿರುತ್ತೆ ಅಂತ ಎಷ್ಟು ಕರೆದ್ರೂ ಒಳಗಡೆ ಬರಲ್ಲ. ಅವರು ಕಾಂಪೌಂಡಲ್ಲೇ ಕುತ್ಕೊಂಡು ಊಟ ಮಾಡೋದು ಪ್ರತಿ ಸಲ ಬಂದಾಗ್ಲೂ. ನೋಡಿ ನನ್ನ ಚಿಕ್ಕ ಮಗಳು ತಮಾಷೆ ಆಡ್ಕೊಂಡು ಬೀಳ್ತೀನಿ ಅಂತ ನಾನು ಹೇಳ್ತಾ ಇದ್ದೆ, ಕೈಗೆ ಎತ್ಲಾಗಾದರೂ ಒಳ್ಳುತ್ತಮ್ಮ ಅಂತ. ತಮಾಷೆ ಆಡೋದು ಜಾಸ್ತಿ ಅವಳು, ತೀಟೆ ಜಾಸ್ತಿ ಅವಳು, ಸ್ವಲ್ಪ ಖುಷಿ. ನೋಡಿ ಹೆಂಗೆ ಆಡ್ತಾ ಇದ್ದಾಳೆ. ಅಪ್ಪ ತೀಟೆ ಅಂದರೆ ತೀಟೆ, ಒಂದು ಸೆಕೆಂಡು ಸುಮ್ಮನೆ ಇರಲ್ಲ. ಏನಾದರೂ ಹೊಡ್ಕಂತೀಯ ಕೈಗೇನಾದರೂ, ಅದು ಸ್ವಲ್ಪ ಒಂಚೂರು ಸ್ಕಿಡ್ಡಾಯಿತು ಅಂದರೆ ಎಲ್ಲಿ ಏನು ನೋವಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹೇಳಿದ್ದೇ ಕೇಳಲ್ಲ, ಸಖತ್ತು ತೀಟೆ. ಆಮೇಲೆ ಬೈದು ಕಳಿಸ್ಬಿಟ್ಟೆ, ಹೋಗ್ರಿ ಒಳಗಡೆ ಓದ್ಕೊ ಹೋಗ್ರಿ ನೀವು ಅಂತ. ನೋಡಿ ಎಷ್ಟು ಗಲೀಜಾಗಿದೆ, ಎಲ್ಲ ಗಲೀಜೆಲ್ಲ ಹೋಗ್ತಾ ಇದೆ. ನಮ್ಮದು ಅದೇ ನಮ್ಮ ಮಾವ ತೀರೋಗಿರೋದು ಸೂತಕ ಗುರುವಾರ ತಗೊಳ್ಬೇಕು. ಹಾಗಾಗಿ ದಾಸಪ್ಪವರು ಮತ್ತು ಐನವರು ಬರ್ತಾರೆ ಸೂತಕ ತಗೊಳ್ಳುವಾಗ. ಅದಕ್ಕೆ ಎಲ್ಲ ಪೂರ್ತಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ. ಒಳಗಡೆ ಎಲ್ಲ ಕಿಚನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ರೂಮ್ಗಳು ಎಲ್ಲ ಕ್ಲೀನಾಗಿದೆ. ಇನ್ನು ಆಚೆ ಕಡೆ ಫುಲ್ಲು ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಿತ್ತು, ಅದನ್ನು ಕೂಡ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಒಂದೊಂದೇ
ಒಂದೊಂದೇ ಎಲ್ಲ ಒಂದು ಕಡೆಯಿಂದ ಕ್ಲೀನಿಂಗ್ ಆಗ್ತಾಯಿದೆ. ಏನೇ ಕ್ಲೀನ್ ಮಾಡಿದ್ರೂ ಮತ್ತೆ ಎಲ್ಲ ನೆಲ ಮನೆ ಎಲ್ಲ ನಾವು ಐನೋರು ಬರಬೇಕಾದ್ರೆ ಅವತ್ತು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಬಟ್ ಎಲ್ಲ ದೊಡ್ಡದೆಲ್ಲ ನೀಟಾಗಿ ಧೂಳೆಲ್ಲ ತೆಗೆದು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಶನಿವಾರ ಭಾನುವಾರ ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ದೆ. ಹಾಗಾಗಿ ಕೆಲವೊಂದು ವೀಡಿಯೋಗಳನ್ನೆಲ್ಲ ನನ್ನ ಚಿಕ್ಕ ಮಗಳೇ ಶೂಟ್ ಮಾಡ್ಕೊಂಡಿದ್ದಾಳೆ. ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.